ನಮಸ್ಕಾರ. ಏನು ನನ್ನೆ ತಾನೇ ನಮ್ಮ ಜಿಲ್ಲೆಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ನಂಜೇಗೌಡರು ಅಣ್ಣವರು ನನಗೆ ಅಣ್ಣ ಆಗಬೇಕು ಪ್ರೀತಿ ಅಣ್ಣವರು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಮಾಡಿದ್ದಾರೆ. ಎಲ್ಲರೂ ವರಸೆ ಆಯಿತು, ಈಗ ನನ್ನ ವರಸೆ ತಗೊಂಡಿದ್ದಾರೆ. ಇಲ್ಲ ಡಿ ಕೆ ಏನು ನಮ್ಮ ಅವ್ರ ಸಂಪುಷ್ಟದಲ್ಲಿ ಟವಲ್ ಹಾಕ್ಲಿಕ್ಕೋ ಚಾಪೆ ಹಾಕ್ಲಿಕ್ಕೋ ಅಂತ ಗೊತ್ತಿಲ್ಲ, ಇಲ್ಲ ಅವ್ರನ್ನ ಮೆಚ್ಚಿಸ್ಲಿಕ್ಕೂ ಅಂತ ಗೊತ್ತಿಲ್ಲ. ಏನಕ್ಕೆ ಕೆಲವು ಮಾತನ್ನು ಮಾತಾಡಿದ್ದಾರೆ. ನಾನೇ ಸವಾಲು ಬೇರೆ ಹಾಕಿದ್ದಾರೆ ನನ್ನ ಮೇಲೆ, ಸವಾಲು ಸ್ವೀಕಾರ ಮಾಡುವಂತ ಹಾಕಿದ್ದಾರೆ. ಅದಕ್ಕೆ ಸವಾಲು ಸ್ವೀಕಾರ ಮಾಡೋಣ ಅಂತ ಅದಕ್ಕೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ನಾನು ಫಸ್ಟು ಒಂದು ಸ್ಪಷ್ಟೀಕರಣ ಕೊಡ್ತೀನಿ. ನಾನು ಕಳೆದ ಒಂದು ದಿಶಾ ಮೀಟಿಂಗಲ್ಲಿ ತಾವು ಮಾಧ್ಯಮದವ್ರ ಒಂದು ಮಾತು ಕೇಳ್ತೀನಿ, ಸರ್ಕಾರ ನಿಲುವೇನು ಅಂತ ಕೇಳಿದಾಗ ನಾನು ಮಾತು ಹೇಳಿದೆ. ನಾನು ಏನಂತಂದರೆ, ನನಗೂ ಬಂದಿರತಕ್ಕಂಥ ಒಂದು ಡೆಲ್ಲಿ ಮಾಹಿತಿ ಪ್ರಕಾರವಾಗಿ 1 ವರ್ಷದಲ್ಲಿ ಸರ್ಕಾರ ಇದಾಗ್ತದೆ, ಸೊ ನಾವೆಲ್ಲ ರೆಡಿ ಆಗಬೇಕು ಅನ್ನೋದು ಒಂದು ಮಾತು ಹೇಳಿದೆ ನನಗೆ. ಅದು ಏನಕ್ಕೆ ಆ ಮಾತು ಹೇಳಿದೆ ಅಂತಂದರೆ, ಯಾವ ಆಧಾರದ ಮೇಲೆ ಮಾಹಿತಿ ಕೂಡ ಅಂತ ಹೇಳಿದ್ದೀನಿ. ನಾನು ನಿಲುವಲ್ಲ ಮಾಹಿತಿ ಅಂತ ಹೇಳಿ, ನನಗೆ ಬಂದಿರೋ ಮಾಹಿತಿ ಪ್ರಕಾರ ಅಂತ ಹೇಳಿದ್ದೀನಿ. ಯಾಕಂದರೆ ಇದೇ 2018ರಲ್ಲಿ 18ರಲ್ಲಿ ಕುಮಾರಸ್ವಾಮಿ ಅಣ್ಣವರಿಗೆ ಏನು ಸರ್ಕಾರ ಕೊಟ್ಟರು ಕಾಂಗ್ರೆಸ್ ಸರ್ಕಾರದವರು, 14 ತಿಂಗಳ ಸರ್ಕಾರ ಕಿತ್ತಲು, ಆ ಒಂದು ಸನ್ನಿವೇಶ ಇಟ್ಕೊಂಡು ಇವತ್ತು ಗುಮಾನೆ ಎದ್ದಿದೆ. ಇವತ್ತು ಮೋಸ್ಟ್ ಡಿ ಕೆಗೂ ಇದೇ ಸಂದರ್ಭ ಬರ್ಬೋದು ಅನ್ನೋ ಕಾರಣಕ್ಕೋಸ್ಕರವಾಗಿ ಇವತ್ತು ನಾನು ಆ ಸಂದರ್ಭಕ್ಕೆ ಆ ಮಾತು ಹೇಳಿದ್ದು. ಯಾಕಂದರೆ ನನಗೂ 2 ವರ್ಷ ಇದ್ರೆ ಒಳ್ಳೇದು, ಯಾಕಂದರೆ ನಾನು ಕೂಡ ಹೊಸ ಶಾಸಕ, 2 ವರ್ಷ ಇದ್ರೆ ಒಳ್ಳೇದು. ಆದರೆ ಒಂದು ಗುಮಾನಿ ಎಲ್ಲೋ ಒಂದು ಗುಮಾನಿ ಪ್ರಕಾರವಾಗಿ ಏನು ಕುಮಾರಸ್ವಾಮಿಗೆ ಹೇಗೆ ಸರ್ಕಾರ ಕಿತ್ತರೋ ಅದೇ ರೀತಿ ಕೂಡ ಡಿ ಕೆಗೆ ಕಾಟ ಕೊಟ್ಟು ಕೀಳ್ತಾರೆ ಅನ್ನೋದು ಒಂದು ಮಾಹಿತಿ ಪ್ರಕಾರವಾಗಿ ಆ ಮಾತನ್ನು ಹೇಳಿದೆ. ಪ್ರಜಾಪ್ರಭುತ್ವದಲ್ಲಿ ಕೂಡ ನಾನು ಕೂಡ ಶಾಸಕನಾಗಿದ್ದೀನಿ, ಶಾಸಕನಾಗಿ ವಿರೋಧ ಪಕ್ಷದಲ್ಲಿದ್ದೀನಿ. 7 ಹಂತಕ್ಕೂ ಪ್ರಶ್ನೆ ಮಾಡ್ತಕ್ಕಂಥದ್ದು ಡಾಕ್ಟರ್ ಅಂಬೇಡ್ಕರ್ ನಮ್ಗೆ ಕೊಟ್ಟಿದ್ದಾರೆ, ಅದನ್ನು ನಾನು ಮಾತಾಡಿದ್ದೀನಿ. ಆದರೆ ನನ್ನ ಹಿರಿಯ ಶಾಸಕರಾಗಿರ್ತಕ್ಕಂಥ ನಂಜೇಗೌಡರು ಅದ್ರ ಬಗ್ಗೆ ಒಂದು ಸವಾಲನ್ನು ಸ್ವೀಕಾರ ಮಾಡಿದ್ದಾರೆ. ಏನಂತಂದ್ರೆ, ಒಂದು ಪರ್ಸನಲ್ ಚರ್ಚೆ ಕೂಡ ಮಾಡಿದ್ದಾರೆ. ನಿನ್ನ ಕ್ಷೇತ್ರ ರೆಡಿ ಮಾಡ್ಕೋ, ಲೀಡರ್ ರೆಡಿ ಮಾಡ್ಕೋ, ನೋಡೋಣ, ಗೆದ್ಬಿಟ್ಟು ನೋಡೋಣ, ಗೆದ್ಬಾ ನೋಡೋಣ ಅಂತ ಕೆಲವು ಮಾತುಗಳನ್ನ ಹೇಳಿದ್ದಾರೆ. ಬಹುಶಃ ನಾನು ಅವ್ರಿಗೊಂದು ಮಾತಾಡೋಕ್ಕೆ ಇಷ್ಟ ಬೀಳ್ತೀನಿ. ಇವತ್ತು ಪ್ರಜಾಪ್ರಭುತ್ವದಲ್ಲಿ ಬಾಬಾ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ಕೂಡ ನಾನು ಶಾಸಕನಾಗಿದ್ದೀನಿ, ಅದು ಕೂಡ ಮೀಸಲಾತಿ ಶಾಸಕನಾಗಿದ್ದೀನಿ. ನಾನು ಕೂಡ ಜಿಲ್ಲೆಯ ಒಂದು ಜಲವಂತ ಸಮಸ್ಯೆಗಳ ಬಗ್ಗೆ ಇಲ್ಲಿ ತನಕ ಸೆಷನ್ಗೆ 23 ಬಾರಿ ಮಾತಾಡಿದ್ದೀನಿ. ಹಿಡಿದು ಏನು ನಮ್ಮ ನಕಲಿ ವೈದ್ಯ ಸಮಸ್ಯೆಯಿಂದ ಹಿಡಿದು ಜಿಲ್ಲೆಯಲ್ಲಿ ನಡೀತಕ್ಕಂಥ ನಕಲಿ ವೈದ್ಯ ಸಮಸ್ಯೆ, ಡ್ರಗ್ಸು, ಗಾಂಜಾ, ಮೆಡಿಕಲ್ ಮಾಫಿಯಾ, ಅದರಿಂದ ನಕಲಿ ವೈದ್ಯಗಳು, ಮರಳು ಮಾಫಿಯಾ, ಟೊಮೊಟೊ, ಮ್ಯಾಂಗೋ, ಅದಾಗಿದ ತಕ್ಷಣ ನರಸಾಪುರದಲ್ಲಿ ಏನು ನಮ್ಮ ಹುಡುಗರು ಅನುಭವಿಸಿರ್ತಕ್ಕಂಥ ನರಕ, ಏನು ನಮಗೆ ಕೆಲಸ ಇದೆ ಬೇರೆ ಕಡ್ತಕ್ಕಂಥ ಕೆಲಸಗಳ ಬಗ್ಗೆನೂ ನಮ್ಮಂತಕ್ಕಂಥ ಸಮಸ್ಯೆಗಳ ಬಗ್ಗೆ ನಾನು ಸೆಷನ್ ಮಾತಾಡ್ತಾ ಇದ್ದೀನಿ, ನಿಮಗೂ ಗೊತ್ತಿದೆ. ಆದ್ರೆ ನಾನು ನಿಮ್ಮನ್ನೊಂದು ಮಾತನ್ನ ಕೇಳ್ತೀನಿ, ನೀವ್ಯಾವಾಗ ಸಂವಿಧಾನ ಬರ್ದ್ರಿ? ಹೊಸ ಶಾಸಕ ಇಷ್ಟೆಲ್ಲ ಮಾತಾಡಬಾರ್ದು, ಇಷ್ಟೆಲ್ಲ ಕೇಳಬಾರ್ದು ಅಂತ ನೀವು ಸಂವಿಧಾನ ಯಾವಾಗ ಬರ್ ನಂಗೆ ಡೌಟ್ ಆಗ್ತಾ ಇದೆ. ನಾನು ನಿಮ್ಮನ್ನ ಪ್ರಶ್ನೆ ಕೇಳ್ತೀನಿ, ಒಬ್ಬ ಶಾಸಕನಾಗಿ ಹೊಸ ಶಾಸಕನ ಒಂದು ಹಕ್ಕು, 2ನೇ ಶಾಸಕ ಒಂದು ಹಕ್ಕಿದ್ಯಾ? ನಾನು ಕೇಳ್ತೀನಿ, ಹಕ್ಕಿದ್ಯಾ? ಇಲ್ಲ. ಆದ್ರೆ ನಾನು ಇಡೀ ಏನು ನೀವು ಕೊಟ್ಟಿರ್ತಕ್ಕಂಥ ನನಗೆ ಶಾಸನ ಸ್ಥಾನದಲ್ಲಿ 24 ಕ್ಷೇತ್ರ ನಂದು ಒಂದು ಕ್ಷೇತ್ರದಲ್ಲಿ ಶಾಸಕನಾಗಿದ್ದೀನಿ. ನಾನು ಪ್ರಶ್ನೆ ಕೇಳ್ಕೊಂಡ್ ಬರ್ತಾ ಇದ್ದೀನಿ. ಆದ್ರೆ ನಾನು ನಿಮ್ಗೆ ಸವಾಲನ್ನು ಹಾಕ್ತೀನಿ. ಏನು 2018ರಲ್ಲಿ ನೀವು ಒಬ್ಬ ಶಾಸಕನಾಗಿ ಆಯ್ಕೆ ಆದ್ರಿ, ನಾನು ಶಾಸಕನಾಗಿ ಬಂದಿದ್ದೆ, ಅದ್ರ ಸರಿ ಕಂಟೆಸ್ಟ್ ಮಾಡಿದ್ದೆ. ನನಗೂ 67,000 ಮತ ಕೊಟ್ರು, ನಿಮಗೂ 75,000 ಮತ ಕೊಟ್ರು. 23ಕ್ಕೆ ಇಬ್ರು ಮತ್ತೆ ಬಂದ್ವಿ, ನಿಮಗೂ ಜನ 50,000 ಮತ ಕೊಟ್ರು, ನನಗೂ 97,000 ಮತ ಕೊಟ್ರು. ಯಾರು ಕ್ಷೇತ್ರ ಕಾಪಾಡ್ಕೊಬೇಕು? ಯಾರು ಕ್ಷೇತ್ರ ಕಾಪಾಡ್ಕೊಬೇಕು? ನೀವು ನಿಮ್ಮ ಕ್ಷೇತ್ರ ಕಾಪಾಡ್ಕೊಬೇಕಾ, ನನ್ನ ಕ್ಷೇತ್ರ ನಾನು ಕಾಪಾಡ್ಕೊಬೇಕಾ? ನನಗೆ ನನ್ನ ಕ್ಷೇತ್ರ ಕಾಪಾಡ್ಕೊಳ್ತಕ್ಕಂಥ ಔದಾರ್ಯ ಇದೆ, ನಾನು ಸರಿಪಡಿಸ್ಕೊಳ್ತಕ್ಕಂಥ ರೀತಿ ಇದೆ, ನನ್ನ ಜನ ಮೆಚ್ತಾರೆ, ನಾವು ಸರಿಪಡಿಸ್ಕೊಂತೀವಿ. ಆದ್ರೆ ದಿನ ವಲಸೆ ಹೋಗ್ತಾರಲ್ಲ ಮಾಲೂರಲ್ಲಿ, ಕಾಂಗ್ರೆಸ್ ಬಿಟ್ಟು ಬೇರೆ ಕಡೆ ಹೋಗ್ತಾರಲ್ಲ, ಇದ್ರ ಬಗ್ಗೆ ಏನ್ ಹೇಳ್ತೀರಿ ನಂಜೇಗೌಡಣ್ಣ? ಇದ್ರ ಬಗ್ಗೆ ಏನ್ ಹೇಳ್ತೀರಿ? ನಾನು ಸಾಚ ಅಂತ ಹೇಳ್ತಾ ಇದ್ದಾರಲ್ಲ, ಅವ್ರು ಬಂದಾಗಿಂದ ಹಗರಣ ಆಗಿಲ್ಲ ಅಂತ ಒಂದು ಅವರಿಗೆ ಮಾರಮ್ಮನ ದೇವಸ್ಥಾನ ಎಲ್ಲೂ ಬೇಡ, ಯಾವ ಕೇಸು ಏನು ಬೇಡ, ಮಾರಮ್ಮನ ದೇವಸ್ಥಾನ ಮುಂದೆ ಪ್ರಮಾಣ ಮಾಡಿ, ಏನು ಮಾಲೂರು ಮಾರಮ್ಮನ ದೇವಸ್ಥಾನ ಮುಂದೆ ಪ್ರಮಾಣ ಮಾಡಿ, ನಾನು ಬಂದು ಪ್ರಮಾಣ ಮಾಡ್ತೀನಿ ಏನಾಗಿದೆ ಅಂತ ಹೇಳ್ತೀನಿ, ಏನಾಗಿದೆ ಅಂತ ಹೇಳ್ತೀನಿ ನಾನು, ಅದಲ್ವಾ? ಅದನ್ನು ಬಿಟ್ಬಿಟ್ಟು ನೀವು ಈ ತರ ಲೀಡರ್ ಸ್ಟಡಿ ಮಾಡ್ಕೊಳ್ಳಿ, ನನ್ನ ಹಣೆ ಬರ ಅದಲ್ಲ, ನನ್ನ ಹಣೆ ಬರಕ್ಕೆ ದೇವ್ರು ಇದ್ದಾರೆ, ನನ್ನ ಜನ ಇದ್ದಾರೆ, ನೀವ್ಯಾರು ಅದನ್ನ ಕೇಳಕ್ಕೆ? ನಿಮ್ಮ ಸುತ್ತ ಇರ್ತಕ್ಕಂಥ ಹಗರಣವನ್ನು ಮುಚ್ಚಾಕಕ್ಕೆ ಡೈಲಿ ಪಬ್ಲಿಸಿಟಿ ಮಾಡ್ಲಿಕ್ಕೆ ಇವೆಲ್ಲ ಮಾತಾಡಕ್ಕೆ ಹೋಗ್ಬಾರ್ದು. ನನ್ನ ಯಾಕಂದ್ರೆ ನನಗೆ ಸವಾಲು ಸ್ವೀಕಾರ ಮಾಡು ಅಂತ ಹೇಳ್ತಾರಲ್ಲ, ಇದು
ಆಯ್ತು, ಸ್ವೀಕಾರ ಮಾಡ್ತೀನಿ. 28ಕ್ಕೆ ಇದೇ ಜಿಲ್ಲೆದಲ್ಲೇ ನಾನು ಆಗ್ತೀನಿ, MLA ಬರ್ತೀನಿ. ಆಯ್ತು, ಸೋಲಿಸಿ ನೋಡೋಣ. ಆಯ್ತು, ಸೋದ್ರೆ ನಾನು ನಿಮ್ಮ ಕ್ರಷರಲ್ಲಿ ನಾನು ಕೆಲ್ಸಕ್ಕೆ ಬರ್ತೀನಿ 1 2 ದಿವಸ. ತಾವೇನು ಮಾಡ್ತೀರಾ ಹೇಳಿ. ಸೊ ಅದನ್ನು ಬಿಟ್ಬಿಟ್ಟು ಬೇರೆ ಏನೋ ಮಾತಾಡೋಕ್ಕೆ ಹೋಗ್ಬೇಡಿ ನಂಜಣ್ಣ, ತಪ್ಪಾಗುತ್ತೆ ಅದನ್ನ. ಈಗಾಗಲೇ ಹೊಸ ಶಾಸಕ ಹಳೆ ಶಾಸಕ ಅಲ್ಲ, ಶಾಸನಬದ್ಧವಾಗಿ ಶಾಸಕನೇ. ಅದರಿಂದ ನೀವು ನೀರಿದ್ದೀರಿ. ನಾನೇನು ನಿಮ್ಮ ಪ್ರಕಾರ ನಾನು 2 ಸರಿ ಗೆದ್ದೀನಿ. ನಮ್ಮಂಥವ್ರು ತಪ್ಪದಾನೆಗೆ ಹೊರ ತಿದ್ದಕ್ಕೆ ಪ್ರಯತ್ನ ಪಡಿ. ಸವಾಲಾಗ್ತೀನಿ, ಸ್ವೀಕಾರ ಮಾಡಿ ಅಂತ ಹೇಳ್ತೀರಲ್ಲ, ಇದು ನಿಮಗೆ ಶೋಭೆ ತರ್ತದ? ಇದು ನಿಮ್ಗೆ ಓಕೆನಾ? ನಾನು ವಿರೋಧ ಪಕ್ಷದಲ್ಲಿದ್ದೀನಿ, ಪ್ರಶ್ನೆ ಮಾಡಕ್ಕೆ ನನಗಿದೆ. ನೀವು ಪ್ರಶ್ನೆ ಮಾಡಿಸ್ಕೊಬೇಕು ಅದನ್ನ. ಸೊ ಅದನ್ನ ಬಿಟ್ಬಿಟ್ಟು ನೀನು ಗೆದ್ದು ಬಾ ನೋಡೋಣ. ಯಾಕೆ ನಿಮಗೆ ನಮ್ಮವ್ರ ಕಡೆ ಅಷ್ಟೊಂದು ನಿಮ್ಗೆ ಅಸೂಯೇನಾ? ಅಷ್ಟೊಂದು ಇದೆ ನಿಮಗೆ? ನೀವು ಏನೇನು ಮಾಡಿದ್ರಿ ಎಲ್ಲ ತೆಗಿಯಕ್ಕೆ ಹೋದ್ರೆ ನಾನು ತೆಗಿತಾನೆ ಇರ್ತೀನಿ. ದಯವಿಟ್ಟು ಅದನ್ನ ಮಾಡಕ್ ಹೋಗ್ಬೇಡಿ. ನನಗೂ ನಿನಗೂ ಸುಮಾರು ಅಂತರ ಇದೆ. ನನಗೆ ಅಣ್ಣನ ಸಮಾನ ಇದ್ರಿ. ಅದನ್ನ ಕಾಪಾಡ್ತಕ್ಕಂಥ ಇದು ತಮಗಿರ್ಲಿ ಅಂತ ನಾನು ಈ ಮಾಧ್ಯಮ ಮುಖಾಂತರ ತಮ್ಮನ್ನ ಕೇಳ್ತಾ ಇದ್ದೀನಿ. ಆಯ್ತು ನಂಜಣ್ಣ, ನಾನು ಸವಾಲು ಸ್ವೀಕಾರ ಮಾಡ್ತೀನಿ. ನಾನೇನಾದ್ರು ನೆಕ್ಸ್ಟ್ 2028 ಗೆಲ್ಲದೆ ಇದ್ರೆ ನಿಮ್ಮ ಕ್ರಷರಲ್ಲಿ ನಾನು ಕಾವಲಿರ್ತೀನಿ. ತಾವೇನ್ ಮಾಡ್ತೀರಾ ನಾಳೆ ಹೇಳಿ. ಸೊ ಅದನ್ನ ಬಿಟ್ಟು ದಯವಿಟ್ಟು ಈ ತರ ಮಾತನ್ನೆಲ್ಲ ಮಾತಾಡಕ್ಕೆ ಹೋಗ್ಬೇಡಿ ಅಂತ ಒಬ್ಬ ಚಿಕ್ಕವನಾಗಿ, ನಿಮ್ಗಿಂತ ಚಿಕ್ಕವನಾಗಿ ತಮಗೆ ನಾನು ಮನವಿ ಮಾಡ್ತೀನಿ. ಥ್ಯಾಂಕ್ ಯು ಸರ್. 2018ನಲ್ಲಿ 67,000 ಓಟ್ ಕೊಟ್ಟರು, ಆಮೇಲೆ 97,000 ಓಟ್ ಕೊಟ್ಟರು ನನಗೆ. ಏನೋ ನನ್ನ ಜನ ಆಯ್ತಲ್ಲ, ಯಾರು ಜನ ಹತ್ರ ತರ್ತಾವ್ರೆ, ಯಾರು ಜನ ಇದು ಮಾಡ್ತಾರೆ, ತಾವು ಯಾರು ವಿಷಯದ ಕಾಪಾಡ್ಕೋಬೇಕು ಅನ್ನೋದು ತಾವು ಕಲಿಬೇಕಾಗ್ತದೆ. ಸೊ ಅದರಿಂದ ನೀವು ನನಗೆ ಇನ್ನೂ ದೊಡ್ಡವರು, ನಮ್ಮಂಥವ್ರಿಗೆ ಬುದ್ಧಿ ಹೇಳ್ತಕ್ಕಂಥ ವ್ಯಕ್ತಿಗಳು ನಮ್ಮನ್ನು ಸವಾಲ ಸ್ವೀಕಾರ ಮಾಡಿ ಬಾ ಅಂತ ಕರಿಬಾರ್ದು. ಆಯ್ತು, ನನ್ನ ಜಡ ಬರ್ತಾ ಇದ್ದೀನಿ, ಸ್ವೀಕಾರ ಮಾಡಿ, ಖಂಡಿತ ಸ್ವೀಕಾರ ಮಾಡಿ. ಅವಾಗ ಕೆಲವು ಪೇಪರ್ನಲ್ಲಿ ಬರೀತಾ ಇರ್ತಾರೆ, JDS ಟುಸು, JDS ಮಲಗಿದೆ, JDS ಎದ್ದೇಳಿಲ್ಲ ಅಂತ ಬರ್ತದೆ. ಸೊ ಮೋಸ್ಟ್ಲಿ ಎಲ್ಲೋ ಮುಳುವಾಗಲ ಕಣ್ಣು ಕಾಣಿಸಿಲ್ಲ ಅಂತ ಅನ್ಕೊಂಡು ನಾನು ಯಾಕೆ ಬಂದು ಸುಮ್ಮನೆ ಇದಾಗಬೇಕು ಅಂತ ಅನ್ವಾಂಟೆಡ್ ಬೇಡ. ನಾನೊಂದು ಮಾತು ನಿಮ್ಗೆ ತಮಗೆ ಹೇಳಕ್ಕೆ ಇಷ್ಟಪಡ್ತೀನಿ. ನಾನೆಲ್ಲೂ ಇಲ್ಲಿ ತನಕ ನೀವು ಕೊಟ್ಟಿರ್ತಕ್ಕಂಥ ಈ ಅವಕಾಶದಲ್ಲಿ ಅನ್ವಾಂಟೆಡ್ ಟಾಕ್ಸ್, ಲೂಸ್ ಟಾಕ್ಸ್ ನಾನೆಲ್ಲೂ ಇದುವರೆಗೂ ಮಾಡಿಲ್ಲ, ನಾನು ಮಾಡೋದಿಲ್ಲ. ನಾನು ಏನೇ ಈಗ ನೀವು KDP ಮೀಟಿಂಗ್ ಬರ್ತೀರಿ, ದಿಶಾ ಮೀಟಿಂಗ್ ಬರ್ತೀರಿ, ಅನ್ವಾಂಟೆಡ್ ಮ್ಯಾಟರ್ಸು, ನಾನೆಲ್ಲೂ ಏನು ಮಾತಾಡಲ್ಲ. ಏನು ನಮ್ಮ ಜಿಲ್ಲೆದಲ್ಲಿ ಸಮಸ್ಯೆ ಇದೆ, ಆ ಸಮಸ್ಯೆ ಬಗ್ಗೆ ನಾನು ಮಾತಾಡೋದು. ಸೊ ಅದರಿಂದ ನನ್ನ ಕ್ಷೇತ್ರ ಸಾಕಷ್ಟು ಸಮಸ್ಯೆಗಳಿದ್ದಾವೆ, ಇಲ್ಲಿ ಬರ್ಲಿಕ್ಕೆ ಟೈಮ್ ಇಲ್ಲ. ಮುಂದಿನ ದಿವಸ ಏನಾದರೂ ಹೈಕಮಾಂಡು ಎಲ್ಲ ಕಡೆ ನೋಡು ಅಂತ ಹೇಳಿದ್ದಾರೆ. ನೆನ್ನೆ ಕರೆದು ಕೋಲಾರ ಚಿಕ್ಕಬಳ್ಳಾಪುರ ಸ್ವಲ್ಪ ಸುತ್ತಾಡು ಅಂತ ಹೇಳಿದ್ದಾರೆ. ಸೊ ನಮ್ಮ ಕ್ಯಾಂಡಿಡೇಟ್ ಡಿಕ್ಲೇರ್ ಮಾಡಿಕೊಡು ಅಂತ ಹೇಳಿದ್ದೀನಿ. ಸೊ ಅದರಿಂದ ಕ್ಯಾಂಡಿಡೇಟ್ ಡಿಕ್ಲೇರ್ ಮಾಡಿಕೊಟ್ರೆ ಖಂಡಿತವಾಗ್ಲೂ ಪ್ರಯತ್ನ ಮಾಡಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ 4 ಸೀಟ್ ಮಾಡಲಿಕ್ಕೆ ಒಂದು ಏನು ಪ್ರಯತ್ನ ಬೇಕೋ ಆ ಪ್ರಯತ್ನ ಗೆಲ್ತೇವೆ. 6 ಗೆದ್ಬಿಡ್ತೀನಿ ಅಂತ ಹುಚ್ಚ, 6 ಗೆದ್ಬಿಡ್ತೀನಿ ಅಂತ ಹುಚ್ಚ. ಅಣ್ಣ 100% 4 ಸೀಟ್ ಗೆಲ್ಲಲಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ಕೊಡ್ತೀನಿ ಅಂತ ಮಾತು.